ನಮಸ್ಕಾರ. ನಾನು ನಿಮಗೆ ಇವತ್ತು ಷಟ್ತಿಲ ಏಕಾದಶಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ಷಟ್ತಿಲ ಏಕಾದಶಿ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಬರುತ್ತದೆ. ಈ ಏಕಾದಶಿಯು ವಿಶೇಷವಾಗಿ ಎಳ್ಳು ಅಂದರೆ ತೀಲ್ ಇದಕ್ಕೆ ಸಂಬಂಧಿಸಿದ ಕಾರಣದಿಂದಲೇ ಇದಕ್ಕೆ ಷಟ್ತಿಲ ಏಕಾದಶಿ ಎಂದು ಕರೆಯಲಾಗಿದೆ. ಷಟ್ ಅಂದರೆ 6, ತೀಲ ಎಂದರೆ ಎಳ್ಳು, ಅಂದರೆ 6 ವಿಧಗಳಲ್ಲಿ ಎಳ್ಳನ್ನು ಉಪಯೋಗಿಸುವ ವ್ರತ ಇದು ಆಗಿದೆ. ಆದರೆ ಈ ವರ್ಷ ಜನವರಿ 14ರಂದು ಈ ಷಟ್ತಿಲ ಏಕಾದಶಿ ಹಾಗೂ ಸಂಕ್ರಮಣ ಹಬ್ಬ ಕೂಡ ಬಂದಿದೆ. ಆದುದರಿಂದ ಈ ಏಕಾದಶಿಯನ್ನು 14 ತಾರೀಕಿಗೆ ಮಾಡಲಾಗುತ್ತದೆ ಹಾಗೂ ಜನವರಿ 15ರಂದು ಸಂಕ್ರಮಣ ಹಬ್ಬ ಆಚರಿಸಲಾಗುತ್ತದೆ. ಅಂದರೆ ದ್ವಾದಶಿಯ ದಿನ ಹಬ್ಬವನ್ನು ಆಚರಿಸಬಹುದು ಹಾಗೂ ಜನವರಿ 13ರಂದು ಭೋಗಿ ಹಬ್ಬ ಆಚರಿಸಲಾಗುವುದು. ಈಗ ಷಟ್ತಿಲ ಏಕಾದಶಿಯ ಬಗ್ಗೆ ಕೇಳೋಣ. ಪುರಾಣಗಳ ಪ್ರಕಾರ ಒಮ್ಮೆ ನಾರದರು ಶ್ರೀ ಮಹಾವಿಷ್ಣು ದೇವರನ್ನು ಕೇಳುತ್ತಾರೆ, ಭಗವಂತ, ಕಲಿಯುಗದಲ್ಲಿ ಮನುಷ್ಯರು ಪಾಪಗಳಿಂದ ಹೇಗೆ ಮುಕ್ತರಾಗಬಹುದು? ಯಾವ ವ್ರತ ಶ್ರೇಷ್ಠ ಎಂದು ನಾರದ ಮುನಿ ಕೇಳುತ್ತಾರೆ. ಅದಕ್ಕೆ ಶ್ರೀ ವಿಷ್ಣು ಹೇಳುತ್ತಾರೆ, ಷಟ್ತಿಲ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಮನುಷ್ಯನು ಅನೇಕ ಜನ್ಮಗಳ ಪಾಪಗಳಿಂದ ಮುಕ್ತನಾಗುತ್ತಾನೆ. ಈ ವ್ರತವನ್ನು ಭಕ್ತಿಯಿಂದ ಮಾಡಿದ್ದರೆ ಮೋಕ್ಷ ಪ್ರಾಪ್ತಿ ದೊರೆಯುತ್ತದೆ. ಈ ಏಕಾದಶಿಯಲ್ಲಿ ಎಳ್ಳನ್ನು 6 ರೀತಿಯಲ್ಲಿ ಉಪಯೋಗಿಸಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಎಳ್ಳಿನಿಂದ ಸ್ನಾನ ಮಾಡಬೇಕು, ಅಂದರೆ ತೀಲ ಮಿಶ್ರಿತ ನೀರಿನಲ್ಲಿ ಎಳ್ಳು ಹಾಕಿ ಸ್ನಾನ ಮಾಡಬೇಕು ಹಾಗೂ ಎಳ್ಳಿನಿಂದ ಹೋಮ ಹವನ ಮತ್ತು ಎಳ್ಳಿನಿಂದ ತರ್ಪಣ ಬಿಡಬೇಕು ಹಾಗೂ ಎಳ್ಳಿನ ದೀಪ ಹಚ್ಚಬೇಕು ಮತ್ತು ಎಳ್ಳಿನಿಂದ ದೀಪದಾನ ಮಾಡಬೇಕು. ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡಬೇಕು. ಏಕಾದಶಿಯ ವ್ರತದ ಆಚರಣೆ: ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತೀಲ ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಓಂ ನಮೋ ನಾರಾಯಣಮ ಎಂದು ಜಪ ಮಾಡಿ ಏಕಾದಶಿಯ ಉಪವಾಸ ಪಾಲನೆ ಮಾಡಬೇಕು. ಎಳ್ಳಿನ ಮಹತ್ವ: ಶಾಸ್ತ್ರಗಳಲ್ಲಿ ಎಳ್ಳನ್ನು ಪಾಪನಾಶಕ ಎಂದು ಹೇಳಲಾಗಿದೆ. ಇದು ಪಿತೃಗಳಿಗೆ ಪ್ರಿಯ, ದೇಹಕ್ಕೆ ಶಕ್ತಿ ನೀಡುವುದು ಹಾಗೂ ಶನಿದೇವನ ದೋಷ ನಿವಾರಕ ಮಾಡುವುದು. ಈ ದಿನ ಎಳ್ಳಿನ ದಾನ ಮಾಡಿದರೆ 1000 ಗೋದಾನ ಮಾಡಿದ ಫಲ ದೊರೆಯುತ್ತದೆಂದು ಪುರಾಣಗಳು ಹೇಳುತ್ತವೆ. ಎಳ್ಳಿನಿಂದ ತರ್ಪಣ: ಇದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಬ್ರಾಹ್ಮಣರಿಗೆ ದಾನ ಮಾಡುವುದು: ಇದರಿಂದ ಪಿತೃಗಳು ತೃಪ್ತರಾಗುತ್ತಾರೆ, ಪಿತೃದೋಷ ನಿವಾರಣೆಯಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಷಟ್ತಿಲ ಏಕಾದಶಿಯ ಫಲ: ನರಕದ ಭಯವಿಲ್ಲ, ವಿಷ್ಣು ಲೋಕ ಪ್ರಾಪ್ತಿ, ಅಂತಿಮವಾಗಿ ಮೋಕ್ಷ ದೊರೆಯುತ್ತದೆ. ಈ ವ್ರತವನ್ನು ನಿಷ್ಕಾಮ ಭಕ್ತಿಯಿಂದ ಮಾಡಿದರೆ ಜೀವನವೇ ಪವಿತ್ರವಾಗುತ್ತದೆ. ಕಲಿಯುಗದಲ್ಲಿ ಸರಳವಾಗಿ ಆಚರಿಸಬಹುದಾದ ಅತ್ಯಂತ ಶಕ್ತಿಯುತವಾದ ವ್ರತ ಏಕಾದಶಿಯಾಗಿದೆ. ಇದು ಏಕಾದಶಿಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.